ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ರೆ ವಿನು ತಾರೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೋಗಿದ್ರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಒಂದು ಫಂಕ್ಷನ್ ಇದೆ, ಸೊ ಹಾಗಾಗಿ ಅದನ್ನು ಅಟೆಂಡ್ ಮಾಡೋಕ್ಕೆ. ಫಂಕ್ಷನ್ ಮೀನ್ಸ್ ನರ್ವಿ ಇದೆ, ಬೀಗ್ರೂಟ ಮೀನ್ಸ್ ಕೆಳಗಡೆ ಮನೆಯವ್ರದ್ದು ಮಗಂದು, ನಮ್ಮ ಮನೆ ಕೆಳಗಡೆನೇ ಲೇಬರ್ ಅವ್ರದ್ದು. ಸೊ ಹಾಗಾಗಿ ಹೋಗಿ ಊಟ ಮಾಡ್ಕೊಳ್ಬೇಕು. ಆ್ಯಂಡ್ ಆಲ್ಸೋ ಇವತ್ತು ಫಸ್ಟ್ ಫಾದರ್ಸ್ ಡೇ ಹರೀಶಂದು. ನೋಡೋಣ ಅವ್ರು ಬಂದಮೇಲೆ ಏನಾದರೂ ಸ್ವೀಟ್ ಗೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬೇಡ 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 ನೋಡೋಣ, ವಿಶ್ ಮಾಡಿಸ್ತೀನಿ. ನೋಡೋಣ, ಅವ್ನಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅದು ಫಾದರ್ಸ್ ಡೇ ಅಂತಲೇ ಗೊತ್ತಿಲ್ಲ. ನೋಡ್ತೀನಿ, ವಿಶ್ ಮಾಡಿಸ್ತೀನಿ. ಅವ್ರ ಮಗನ ಕೈಲಿ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತೇಳಿ ತೋರಿಸ್ತೀನಿ, ಆಯಿತಾ? ಅವನೇನು ಅನ್ನಲ್ಲ, ಹೋಗಲ್ಲ, ನಾನು ಯಾವ 9 ತಿಂಗಳಿಂದ ಫಾದರ್ ಆಗೋದೆ, ಇವಾಗೇನು ಸ್ಪೆಷಲ್ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಹಂಗೆ ಇರೋದು. ಅವನು ಇನ್ನೂ ಕೆಲಸದಿಂದ ಬಂದಿಲ್ಲ, ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು 5 ಮಿನಿಟ್ಸಲ್ಲಿ ಬರ್ತಾರೆ. ಸೊ ನಾನು ಬರೋಷ್ಟರಲ್ಲಿ ರೆಡಿಯಾಗಿರಬೇಕು, ಇಲ್ಲ ಅಂತಂದರೆ ಏನೋ ಕರ್ಕೊಂಡೋಗಲ್ಲ ಅಂತ ಆರ್ಡರ್ ಮಾಡ್ಬಿಟ್ಟು ಹೋಗಿದ್ರು. ಅದಕ್ಕೋಸ್ಕರ ಅವ್ರು ಬರೋಕ್ಕಿಂತ ಮುಂಚೆನೇ ರೆಡಿಯಾಗಿಬಿಟ್ಟಿದ್ದೀನಿ. ಇವಂಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಸೊ ಫಂಕ್ಷನ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನನ್ನ ಮಗ ಓಲೆ ಹಿಡಿತಾ ಇದ್ದಾನೆ. ತೋರಿಸು ನೀನೇನು, ನಾನು ಮಾಡ್ತಾಯಿದ್ದೀನಲ್ಲ. ಏನು ಕಲ್ಸ್ಕೊಟ್ಟಿರೋದು? ಯಾಕಾವು ಅಲೆ ಮೇಲೆ ಕಣ್ಣು ಇವನಿಗೆ ನೋಡಿ. ಈಗ ಬರೋ ಇಲ್ಲ ರಿಶಾನ್, ಸ್ವಲ್ಪ ವಿಡಿಯೋ ಆನ್ ಮಾಡಿದ್ದೀನಿ ಕಣ. ಬೈಲಿ, ನಿಂಗೆ ಫಾದರ್ಸ್ ಡೇ ವಿಶ್ ಮಾಡ್ತೀನಿ. ನಾನು ನಿಮ್ಮ ಮಗನ ಕೈಲಿ ವಿಶ್ ಮಾಡಿಸ್ತೇನೆ. ಹೇಳ್ಬಿಡಪ್ಪ. ಅಲ್ಲ, ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ಬಿಡಪ್ಪ. ಕಿಸಿ ಕೊಟ್ಬಿಡಪ್ಪ, ಅವ್ನಿಗೊಂದು ಕಿಸಿ ಕೊಟ್ಬಿಡಪ್ಪ. ಕಿಸಿ ಕೊಟ್ಬಿಡು. ಅಲ್ಲ, ಕಿಸಿ ಕೊಟ್ಬಿಡು. ಕಿಸಿ ಕೊಟ್ಬಿಡು. ಓಹೋ, ಇದು ಫಾದರ್ಸ್ ಲವ್. ಇದು ಹೇಳ್ಬಿಡ, ಹ್ಯಾಪಿ ಫಾದರ್ಸ್ ಡೇ ಅಂತ. ಅಯ್ಯೋ, ನೇತಾಕಬಿಡ್ಲ ಆತಾಗೆ, ನೇತಾಕಬಿಡ್ಲ ಅವನಿಗೆ. ಅಯ್ಯೋ, ಹಂಗೆ ಹೇಳ್ಬಿಡಪ್ಪ, ಹ್ಯಾಪಿ ಫಾದರ್ಸ್ ಡೇ ಪಪ್ಪ ಅಂತ ಹೇಳ್ಬಿಡು. ಇದೋಯ್ತಾನೆ, ಹ್ಯಾಪಿ ಫಾದರ್ಸ್ ಡೇ. ಮುದ್ದು ಮಾಡ್ಬಿಡಪ್ಪ, ಮುದ್ದು ಮಾಡ್ಬಿಡಪ್ಪ ಅಪ್ಪನ. ದೀಕ್ಷಾ, ನೋ ರಿಯಾಕ್ಷನ್. ಹೇಳೋ ನನ್ನ ಮಗು, ಏನಾರು ಹೇಳೋ. ಫಾದರ್ಸ್ ಡೇ ಫಾದರ್ ಆಗಿ ನಿನ್ಗೆ ಏನು ಅನ್ನಿಸ್ತೈತೆ? ಅವನಿಗೆ ಅನಿಸ್ತಾ ಹೇಳಿ. ಅವನು ಹೇಳ್ತಾನೆ, ಇನ್ನೊಂದು 5 ವರ್ಷ ಬಿಟ್ಟು ನಿನ್ನಂತ ಅಪ್ಪ ಏನು ಬೇಕಿತ್ತು ನನಗೆ ಇವಾಗಲೇ ಅಂತಾನೆ. ಅವಾಗೇನು ಅನ್ಸುತ್ತೆ? ನಾವು ಮಕ್ಕಳನ್ನ ಆಸ್ತಿ ಮಾಡ್ಬಾರ್ದು, ಏನು ಮಕ್ಕಳಿಗೋಸ್ಕರ ಆಸ್ತಿ ಮಾಡ್ಬಾರ್ದು. ಆಸ್ತಿ ಇಲ್ದೇ ಇರೋರು ಹಂಗೆ ಹೇಳೋದು ಡೈಲಾಗ್ನ. ಏನಂತ ಹೇಳು ಅಲ್ವಾ ದೀಕ್ಷೆ? ಅಯ್ಯೋ ಅಯ್ಯೋ ಅಯ್ಯೋ, ಬಿಡೋ ಆಯ್ತು. ಹೆಂಗೇಳು? ಅಯ್ಯೋ ಪಪ್ಪ, ಅಯ್ಯಯ್ಯೋ ಅಯ್ಯಯ್ಯೋ, ಮುದ್ದು ಜಾಸ್ತಿ ಆಗೋಗೋದಲ್ಲಪ್ಪ ಮಗಿಗೆ. ಮುದ್ದು ಕೊಡ್ತಾರದು. ನಿಂಗೆ ಶೇಕ್ ಏನು ಕೊಡು ಅಂತ ನಾನು ಹೇಳಿದ್ದು. ನೋಡಿಲ್ಲ ಇವತ್ತು. ಅದು ನೋಡಿ ಹೆಂಗೆ ಆಡ್ತೈತಿ. ಸೊ ಇಲ್ಲಿ ನಾನು ಸ್ವೀಟ್ ಮಾಡೋಣ ಅಂಥೇಳಿ ಅಂಗನವಾಡಿಲಿ ಕೊಟ್ಟಿರ್ತಾರಲ್ವ ಹಾಲಿನ ಪೌಡರು, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಮುಂಚೆ ಸುಮಾರು ಸಲ ಮಾಡಿದ್ದೀನಿ ಹಾಲಿನ ಪೌಡರಲ್ಲಿ. ಸೊ ಇದಕ್ಕೆ ಹಾಲು ಮತ್ತು ಹಾಲಿನ ಪೌಡರು ಮತ್ತು ಸಕ್ಕರೆ, ಸೊ ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ. 3 ಮಿಕ್ಸ್ ಮಾಡಿಕೊಂಡು ಗಂಟೆ ಇಲ್ಲದೆ ಇರೋಂಗೆ ಇಲ್ಲೇ ಕ್ಲೀನಾಗಿ ಕಲಿಸ್ಕೊಂಡಿದ್ದೀನಿ ಗಟ್ಟಿಗೆ.
ಸ್ವಲ್ಪ ಗಟ್ಟಿಗೆ ಅದನ್ನು ಚೆನ್ನಾಗಿ ಕೈ ಬಿಡ್ದಂಗೆ ತಿರುಗಿಸ್ತಾ ಇದ್ದರೆ ಚೆನ್ನಾಗಿ ಆಗುತ್ತೆ ಸ್ವೀಟು. ಸೊ ಇಲ್ಲಿ ಇವನ್ನ ಮುಂದೆಗಡೆ ಕುಂಡಿಸ್ಕೊಂಡೇ ಅಡುಗೆ ಮಾಡಬೇಕು ಆಯಿತಾ ಗೈಸ್, ಇಲ್ಲ ಅಂತಂದರೆ ಇರೋದಿಲ್ಲ ಅವನು. ಸೊ ಚೆನ್ನಾಗಿ ಚೆನ್ನಾಗಿ ಕೈ ಬಿಡ್ದಂಗೆ ತಿರುಗಿಸ್ತಾನೇ ಇರಬೇಕು. ಸೊ ತಿರುಗಿಸ್ತಾ ಆದಮೇಲೆ ಸ್ವಲ್ಪ ಗಟ್ಟಿಗೆ ಚೆನ್ನಾಗಾಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಿಂಪಲ್ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಶೇಪ್ ಬರೋದಕ್ಕೋಸ್ಕರ ನಾನು ಬಟ್ಲು ತೊಗೊಂಡಿದ್ದೀನಿ, ಕೇಕ್ ಥರ ಶೇಪ್ ಬರಲಿ ಅಂತ ಹೇಳಿ. ಸೊ ಅದ್ರ ಕೆಳಗಡೆ ಸ್ವಲ್ಪ ನಾನು ತುಪ್ಪ ಸವರಿಸ್ಕೊಂಡು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡಿದ್ದೀನಿ ನೀಟಾಗಿ. ಸಿಂಪಲಾಗಿ ಹಾಲು ಪೌಡರ್ ಇತ್ತು ಅಂಥೇಳಿ ಕ್ವಿಕ್ಕಾಗಿ ಹಾಲಲ್ಲಿ ಹಾಗೆ ಸ್ವೀಟ್ ಮಾಡಿದ್ದೀನಿ. ಅದು ಕೇಕ್ ಥರ ಶೇಪ್ ಕೊಟ್ಟಿದ್ದೀನಿ ಆಯಿತಾ. ಅವ್ರು ಬಂದಮೇಲೆ ಕುಯ್ಯೋಣ. ಆ್ಯಕ್ಚುಲಿ ಐಶಾ ಸ್ವಲ್ಪ ಕೆಲಸ ಇದೆ ಅಂತ ಮದ್ದೂರ್ಗೆ ಹೋಗಿದ್ದಾರೆ, ಮಳವಳ್ಳಿಗೆ ಹೋಗಿದ್ದಾರೆ. ಸೊ ಅದು ಬಂದಾದಮೇಲೆ ಕುಯ್ಸೋಣ. ಹೇಳಿಲ್ಲ ಆಯಿತಾ ಸ್ವೀಟ್ ಮಾಡ್ತೀನಿ ಅಂತ. ಸೊ ಇಲ್ಲಿ ಮೊದಲನೇ ವರ್ಷ ಅಂಥೇಳಿ ಮನೇಲಿ ಸಿಂಪಲಾಗಿ ನೆನಪಿರಲಿ ಅಂತ ಮಾಡ್ತಾಯಿದ್ದೀನಿ ಅಷ್ಟೆ. ನಾನು ಈ ಥರ ಶೇಪ್ ಕೊಟ್ಕೊಂಡು ಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ಸಕ್ಕತ್ತಾಗಿ ಬಂದಿತ್ತು ಸ್ವೀಟು ಗೈಸ್. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಲೇಬೇಕು. ನಿನ್ನ ಮಗ ನಿಂಗೋಸ್ಕರ ಫಾದರ್ಸ್ ಡೇ ಕೇಕ್ ಮಾಡಿದ್ದಾನೆ. ಸಮಾಧಾನ ಕರೋ ನಿಂಗೇನೆ ಮಾಡಿರೋದು. ಸಮಾಧಾನ ಕರೋ ಚಾಕದು ಕುರಿ ಬೇಗ ಇವಾಗ. ಮತ್ತೆ ಕುರಿ ಇಡಿಸ್ಕೋ. ಹ್ಯಾಪಿ ಫಾದರ್ಸ್ ಡೇ. ಬಿಡ್ತಾ ಇಲ್ವಾ ಕುಯ್ಯು ಮಗ್ನೆ. ನೋಡಿದ್ರೆ ಚೆನ್ನಾಗಿ ಕಟ್ಟಾಯ್ತೈತಾ. ಅವನು ಪೂರ ತಿನ್ಕೊಂಡ್ಬಿಡ್ತಾನೆ. ಅಷ್ಟು ದಪ್ಪ ಹಾಕ್ಬಿಡು, ಒಂದು ಚೂರು ಹಾಕು ಸಾಕು. ನೀ ತಿನ್ಸಪ್ಪ ಪಾಪ, ಅವನಿಗೆ ಸಿಕ್ಬಿಡ್ತು. ದೀಕ್ಷು ನೀನು ವಿಶ್ ಮಾಡ್ಬೇಕು ಮಗನೆ. ಸಾಕು ಅವನಿಗೆ ಸಾಕು. ಏನು ಸಾಧನೆ ಮಾಡಿದ್ಯಾ ಅಂತ ಗೊತ್ತಿಲ್ಲ. ಸೊ ಫೈನಲಾಗಿ ಈ ಥರ ಬಂದಿತ್ತು. ಸಕ್ಕತ್ತಾಗಿತ್ತು. ಕುಯ್ಯೋದಕ್ಕೂ ಚೆನ್ನಾಗಿತ್ತು ಆಯಿತಾ. ಚೆನ್ನಾಗಿ ತಿರುಗಿಸೋದ್ರ ಮೇಲೆ ಇರುತ್ತೆ, ಡಿಪೆಂಡು ಹೇಗೆ ಬರುತ್ತೆ ಅಂಥೇಳಿ. ನನಗೆ ಫಿಲ್ಟರ್ ಎಲ್ಲ ಹಾಕೋಕ್ಕೆ ಬರೋಲ್ಲ, ಹಾಗೆ ಮಾತಾಡಿದ್ದೀನಿ, ಹಾಗೆ ವಿಡಿಯೋ ಹಾಕಿದ್ದೀನಿ. ಬೇರೆಯವ್ರ ಥರ ಅದು ಇದು ಅಂತ ಸೆಲೆಬ್ರೇಷನ್ ಏನಿಲ್ಲ. ಸೊ ನನಗಂತೂ ಹುಷಾರಿಲ್ಲ, ಹಾಗಾಗಿ ಎಲ್ಲೂ ಈಚೆ ಹೋಗೋಕ್ಕಾಗ್ತಾಯಿಲ್ಲ. ಸೊ ಒಂದು ಹಳೆ ನೆಟ್ಟಿ ಇಟ್ಕೊಂಡು ನೀವು ನೋಡ್ತಾ ಇರ್ಬೋದು ಡಲ್ಲಾಗಿ ಕೂತಿದ್ದೀನಿ. ಮುಖ ಎಲ್ಲ ಭಾಳ ಹೋಗ್ಬಿಟ್ಟೈತೆ. 3 ದಿವಸದಿಂದ ನನಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ. ಸೊ ನನಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳೋದಕ್ಕೆ ಹರೀಶ ಕಮ್ಮನಗುಡಿ ಸರ್ಕಲಲ್ಲಿ ಇಡ್ಲಿ ಚೆನ್ನಾಗಿ ಮಾಡ್ತಾರೆ. ರಾತ್ರಿ ಹೊತ್ತು ಸ್ಮೂತಾಗಿ ಸಕ್ಕತ್ತಾಗಿ ಮಾಡ್ತಾರೆ. ಒಂದು ಪ್ಲೇಟ್ ಇಡ್ಲಿ ತಂದುಕೊಟ್ಟಿದ್ರು ನನಗೋಸ್ಕರ ಅಂತ ಹೇಳ್ಬಿಟ್ಟು. ನನ್ನ ಮಗ ಅಲ್ಲಿ ಇಡ್ಲಿಗೆ ಕೈ ಹಾಕೋಕ್ಕೆ ಬರ್ತಾನೆ. ಸ್ವಲ್ಪ ಇಡ್ಲಿ ಅವನಿಗೂ ಸ್ವಲ್ಪ ತಿನ್ನಿಸ್ದೆ. ಜಾಸ್ತಿ ತಿನ್ನಿಸ್ದೆ ಅಂದರೆ ಜಾಸ್ತಿ ಅಲ್ಲ, ಸ್ವಲ್ಪ. ಚಿಂಚು ತಾಟ ಅಲ್ಲ ಇಲ್ಲೋಡು. ಶೇಕ್ ಹ್ಯಾಂಡ್ ಕೊಡು. ಶೇಕ್ ಹ್ಯಾಂಡ್. ಐಫೈ ನಮಸ್ಕಾರನೂ ಅಲ್ಲ ನಾನು ಕೇಳಿದ್ದು. ಐಫೈ ಇಲ್ಲೋಡು. ಐಫೈ ಈಗ ಮಾಡ್ಬಿಡು. ನಮಸ್ಕಾರ ಮಾಡು. ತಾಟ ಬೇಡ. ನಮಸ್ಕಾರ ಮಾಡು. ಶೇಕ್ ಹ್ಯಾಂಡ್ ಕೊಡು. ಶೇಕ್ ಹ್ಯಾಂಡ್. ಐಫೈ